ನನ್ನ ಹೆಸರು ನೇತ್ರ. ನಾನು ಒಂದು ಪುಟ್ಟ ಹಳ್ಳಿಯಲ್ಲಿ ನನ್ನ ತಾತರ ಜೊತೆಯಲ್ಲೇ ನಾನು ಬೆಳೆದದ್ದು. ಅವರು ದೇವಸ್ಥಾನದ ಅರ್ಚಕರಾಗಿದ್ದರು. ಹೇಳಿಕೊಳ್ಳುವಷ್ಟು ಶ್ರೀಮಂತರಾಗಿಲ್ಲದಿದ್ದರೂ ನನ್ನ ತಾತ ನನ್ನನ್ನು ಚೆನ್ನಾಗಿ ಸಾಕಿದ್ದರು. ಮನೆಯಲ್ಲಿ ಮಾವ, ಅತ್ತೆ, ಮಾವನ ಮಗಳು ಹಾಗೂ ಅತ್ತೆಯ ಒಬ್ಬ ತಮ್ಮ ಇದ್ದರು. ಮಾವ ತಾತನಿಗೆ ಮರ್ಯಾದೆ ಕೊಡುತ್ತಿರಲಿಲ್ಲ. ಹಾದಿ ಬೀದಿ ಅಲೆದಾಡುತ್ತಾ ಬಂದ ಕೆಲಸವನ್ನು ಮಾಡುತ್ತಾ ಮನೆಯಲ್ಲಿ ಕೂರುತ್ತಿದ್ದರು. ಅತ್ತೆ ಇದ್ದ ಹಣದಲ್ಲಿ ಸಂಸಾರ ಸಾಗಿಸುತ್ತಿದ್ದರು. ಅತ್ತೆ ಎಲ್ಲ ಕೆಲಸವನ್ನು ನನ್ನ ಕೈಯಲ್ಲೇ ಮಾಡಿಸುತ್ತಿದ್ದರು. ಅವರ ಮಗಳ ಕೈಲಿ ಹೆಚ್ಚು ಕೆಲಸ ಮಾಡಿಸುತ್ತಿರಲಿಲ್ಲ. ಅವಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು. ಮಾವ ಅವರ ಬಾಮೈದುನನ ಜೊತೆ ಯಾವುದಾದರೂ ಪುರೋಹಿತ್ಯ ಕೆಲಸ ಇದ್ದರೆ ಮಾಡಿ ಬಂದ ಹಣದಿಂದ ಮನೆಗೆ ಸ್ವಲ್ಪ ತಂದು ಕೊಟ್ಟು ಅವರು ತಮ್ಮ ಖರ್ಚಿಗೆ ಉಳಿಸಿಕೊಳ್ಳುತ್ತಿದ್ದರು. ನನ್ನ ಮನೆಯಲ್ಲಿ ನನ್ನ ತಾತನ ಬಿಟ್ಟರೆ ನನ್ನನ್ನು ಯಾರೂ ಇಷ್ಟಪಡುತ್ತಿರಲಿಲ್ಲ. ನನ್ನ ತಾತನಿಗೆ ನಾನೆಂದರೆ ಪ್ರಾಣವಾಗಿದ್ದೆ. ಏಕೆಂದರೆ ನಾನು ಹುಟ್ಟಿದಾಗಲೇ ತಾಯಿಯನ್ನು ಕಳೆದುಕೊಂಡಿದ್ದೆ. ನನ್ನ ತಂದೆ ಕೂಡ ನನ್ನ ತಾಯಿ ಹಿಂದೆ ಹೊರಟು ಹೋದರು. ನನ್ನ ತಂದೆ ಮನೆಯವರು ನನ್ನನ್ನು ಅನಿಷ್ಟವೆಂದು ಅವರ ಮನೆಗೆ ಸೇರಿಸಿಕೊಳ್ಳಲಿಲ್ಲ. ಅಂದಿನಿಂದ ನಾನು ನನ್ನ ತಾತನ ಜೊತೆಯಲ್ಲೇ ಬೆಳೆದೆ. ಹೀಗೆ ಒಂದು ದಿನ ಇರುವಾಗ ನಾನು SSLCಯಲ್ಲಿ ತೇರ್ಗಡೆಯನ್ನು ಹೊಂದಿದ್ದೆ. ಇದನ್ನು ಹೇಳಲು ತಾತನ ಹತ್ತಿರ ಓಡಿ ಬಂದೆ. ತಾತ ಖುಷಿಯಿಂದ ನನಗೆ ಆಶೀರ್ವಾದ ಮಾಡಿದರು. ಮನೆಗೆ ಬಂದೆ. ಈ ವಿಷಯವನ್ನು ಅತ್ತೆಯ ಬಳಿ ಹೇಳಿದಾಗ ಯಾವುದೇ ಸಂತೋಷವನ್ನು ತೋರದೆ ಹೋಗಿ ಮನೆಯ ಕೆಲಸವನ್ನು ಮಾಡು ಎಂದು ನನ್ನನ್ನು ಒಳಗೆ ಕಳುಹಿಸಿದರು. ನಾನು ಬೆಳಗ್ಗೆಯಿಂದ ಏನೂ ಊಟ ಮಾಡಿರಲಿಲ್ಲ. ಬಂದವಳೆ ಊಟವೇ ಏನಾದರೂ ಇದೆಯೇನೋ ಎಂದು ಹುಡುಕಿ ನೋಡಿದೆ. ಏನೂ ಇರಲಿಲ್ಲ. ನಂತರ ಒಂದು ಲೋಟ ನೀರು ಕುಡಿದು ಇದ್ದ ಪಾತ್ರೆಯನ್ನೆಲ್ಲ ತೊಳೆದು ಮನೆಯನ್ನು ಸ್ವಚ್ಛಗೊಳಿಸಿ ಅಡುಗೆ ಮಾಡಲು ಪ್ರಾರಂಭಿಸಿದೆ. ಅತ್ತೆ ಬಂದು ನಾನು ಮಾಡುತ್ತೇನೆ, ನೀನು ಹೊರಗೆ ಹೋಗು ಎಂದು ಹೇಳಿ ನನ್ನ ಹೊರಗೆ ಕಳುಹಿಸಿದರು. ಮಾವ ಮತ್ತು ಅತ್ತೆಯ ತಮ್ಮ ಮನೆಗೆ ಬಂದರು. ಬಂದವರೇ ಊಟ ಮಾಡಿ ಮಲಗಿಕೊಂಡರು. ಹೀಗೆ ಒಂದು ದಿನ ತಾತ ಹೇಳುತ್ತಾರೆ, ನೇತ್ರಳನ್ನು ಮುಂದೆ ಓದಿಸಬೇಕು ಎಂದುಕೊಂಡಿದ್ದೇನೆ ಎಂದಾಗ, ಅವಳಿಗೆ ಯಾಕೆ ಓದು, ಮನೆಯಲ್ಲಿ ಅವರ ಅತ್ತೆಗೆ ಕೆಲಸ ಮಾಡಿಕೊಂಡು ಇರ್ತಾಳೆ ಬಿಡಿ, ಹೇಗೋ 2 ವರ್ಷಕ್ಕೆ ಮದುವೆ ಮಾಡಬೇಕಲ್ಲವೇ ಎಂದು ಹೇಳುತ್ತಾರೆ ಮಾವ. ಅವಳಿಗೆ ಈಗಲೇ ಮದುವೆ ಯಾಕೆ, ಬೇಕೆಂದರೆ ನಿನ್ನ ಮಗಳಿಗೆ ಮಾಡು, ನಾನು ಅವಳನ್ನು ಮದುವೆ ಮಾಡುವುದಿಲ್ಲ ಎಂದು ತಾತ ಹೇಳಿ ಹೊರಟು ಹೋಗುತ್ತಾರೆ. ಒಂದು ದಿನ ತಾತ ಯೋಚನೆ ಮಾಡಿ ನನ್ನನ್ನು ಪಕ್ಕದ ಮನೆಯ ಅಜ್ಜಿ ಹತ್ತಿರ ಬಿಟ್ಟು ಅವರು ನಾನು ನಮ್ಮ ಸಂಬಂಧಿಕರ ಮನೆಗೆ ಹೋಗಿ ಬರುತ್ತೇನೆ ಎಂದು ಹೇಳಿ ಹೋಗುತ್ತಾರೆ. ಬರುವುದು ಸಂಜೆಯಾಗುತ್ತದೆ. ನೇತ್ರಳನ್ನು ಸ್ವಲ್ಪ ನೋಡಿಕೊಳ್ಳಿ ಎಂದು ಹೇಳಿ ನನ್ನನ್ನು ಅಲ್ಲಿ ಬಿಟ್ಟು ಹೋಗುತ್ತಾರೆ. ಅತ್ತೆ, ಮಾವ ಇಬ್ಬರು ಕೋಪದಿಂದ ತಾತನನ್ನು ಬೈಯುತ್ತಿರುತ್ತಾರೆ. ಅತ್ತೆ ತಮ್ಮನಿಗೂ ಕೂಡ ನನ್ನ ಮೇಲೆ ತುಂಬ ಆಸೆ ಇತ್ತು. ಆತನು ಯಾವಾಗಲೂ ಒಂದು ರೀತಿ ನೋಡುತ್ತಿದ್ದ. ಸಂಜೆಯಾಗುತ್ತಲೇ ತಾತ ಮನೆಗೆ ಬಂದರು. ನನ್ನನ್ನು ಕರೆದುಕೊಂಡು ಹೋದರು. ಅಜ್ಜಿ ಮನೆಯಿಂದ ಬಂದ ನಾನು ಅತ್ತೆಯ ಕೋಪದ ನೋಟ ಸಹಿಸಲಾರದೆ ಹಿಂದೆ ನೀರು ಸೇದಲು ಹೋದೆ. ಅಲ್ಲಿಗೆ ಬಂದವರೇ ಮಾವ ನನ್ನನ್ನು ಒಂಥರ ನೋಡಲು ಶುರು ಮಾಡಿದರು. ನಾನು ಹಿಂದೆ ಸರಿದೆ. ಯಾವಾಗಲೂ ಕೋಪದಿಂದ ಮಾತನಾಡುತ್ತಿದ್ದವರು ಅದೇನೋ ಅವತ್ತು ನನ್ನ ಜೊತೆ ಖುಷಿಯಿಂದ ಮಾತನಾಡುತ್ತಿದ್ದರು. ಇದನ್ನು ನೋಡಿದ ಅತ್ತೆ ಬಂದವರು, ಏನು ಮಾಡ್ತಿದ್ದೀರಾ ಎಂದು ಕೇಳಿದರು. ಮಾವ ಏನೇನೋ ಹೇಳಿ ಸಂಭಾಳಿಸಿದರು. ನಾನು ಒಳಗೆ ಹೋದೆ. ಬೆಳಗ್ಗೆಯಾಗುತ್ತಿದ್ದಂತೆ ನಾನು ಸ್ನಾನ ಮಾಡಿ, ತಾತನು ಸ್ನಾನ ಮಾಡಿ ಇಬ್ಬರೂ ರೆಡಿಯಾಗಿ ಹೊರಟು ನಿಂತೆವು. ಆಚೆ ಬಂದು ಅತ್ತೆಗೆ ಹಾಗೂ ಅತ್ತೆಯ ಮಗಳಿಗೆ ಹೇಳಿ ಹೊರಟೆವು. ಮಾವ ಮನೆಯಲ್ಲಿ ಇರಲಿಲ್ಲ. ಹಾಗೆ ಪಕ್ಕದ ಮನೆ ಅಜ್ಜಿಗೆ ಹೇಳಿ ಹೊರಟೆವು. ಬಸ್ ಸ್ಟ್ಯಾಂಡ್ನಲ್ಲಿ ಬಂದು ಬಸ್ಗಾಗಿ ಕಾಯುತ್ತಾ ಕುಳಿತೆವು. ಮಾವ ಮನೆಗೆ ಬಂದರು. ಅತ್ತೆಯ ವಿಷಯವನ್ನು ತಿಳಿಸಿದಾಗ ಕೋಪಗೊಂಡು ಬಸ್ ಸ್ಟ್ಯಾಂಡ್ ಹತ್ತಿರ ಬರುತ್ತಿದ್ದರು. ಅದೇ ಸಮಯಕ್ಕೆ ಬಸ್ ಬಂದಿತು. ನಾವು ಬಸ್ ಹತ್ತಿ ಹೊರಟು ಹೋದೆವು. ತುಂಬ ಸಮಯದ ನಂತರ ಬಸ್ಸು ಒಂದು ಕಡೆ ನಿಂತಿತು. ನಾವು ಇಳಿದು ಒಂದು ದೊಡ್ಡ ಬಂಗಲೆಗೆ ನಿಂತೆವು. ಒಳಗೆ ಹೋಗುತ್ತಿದ್ದಂತೆ ಅಲ್ಲಿ ಒಬ್ಬ ಯಜಮಾನರು ನಮ್ಮನ್ನು ಒಳಗೆ ಬರಮಾಡಿಕೊಂಡರು. ಬಂದವರೇ ನಮ್ಮನ್ನು ಸೋಫಾ ಮೇಲೆ ಕೂರಿಸಿ ಹೆಂಡತಿಗೆ ಶರಬತ್ತು ತರಲು ಹೇಳಿದರು. ಅವರು ಬಂದು ತಾತನ ಕಾಲಿಗೆ ನಮಸ್ಕಾರ ಮಾಡಿದರು. ಶರಬತ್ತು ಕುಡಿದ ನಂತರ ತಾತ, ಇವಳೇ ನನ್ನ ಮೊಮ್ಮಗಳು ನೇತ್ರ, ನೀವು ಇವಳನ್ನೇ ಇಲ್ಲಿಟ್ಟುಕೊಂಡು ನೋಡಿಕೊಳ್ಳಬೇಕು. ಆಗ ಆ ಹೆಂಗಸು ನನ್ನ ಹತ್ತಿರ ಬಂದು ನನ್ನ ತಲೆಯನ್ನು ಸವರುತ್ತಾ, ಇವಳನ್ನು ನಮ್ಮ ಮಗಳಂತೆ ನೋಡಿಕೊಳ್ಳುತ್ತೇನೆ ಎಂದು ತಾತನಿಗೆ ಹೇಳುತ್ತಾರೆ. ತಾತ ನೆಮ್ಮದಿಯ ನಿಟ್ಟುಸಿರನ್ನು ಬಿಟ್ಟು ಊರಿನ ಕಡೆ ಹೋಗಲು ತಯಾರಾಗುತ್ತಾರೆ. ನಾನು ತಾತನನ್ನು ಇಲ್ಲೇ ಇರು ತಾತ, 1-2 ದಿನ ಎಂದು ಕೇಳಿಕೊಂಡೆ. ಅವರು ಅಲ್ಲೆಲ್ಲ ಕೆಲಸವನ್ನು ಬಿಟ್ಟು ಇಲ್ಲಿ ಇರಲು ಆಗುವುದಿಲ್ಲ ಮಗು, ನಾನು ಆಗಾಗ ಬಂದು ನಿನ್ನನ್ನು ನೋಡ್ಕೊಂಡು ಹೋಗ್ತೇನೆ ಎಂದು ಹೇಳಿ ನನ್ನ ಕೈಲಿ ಸ್ವಲ್ಪ ಹಣ ಇಟ್ಟು ಸಂಜೆ ಬಸ್ಗೆ ಹೊರಡುತ್ತಾರೆ. ಭಯದಲ್ಲಿ ಒಂದು ಕಡೆ ಕುಳಿತಿದ್ದ ನನಗೆ ಅಮ್ಮ ಬಂದು ಸಮಾಧಾನ ಮಾಡಿದರು.
ಹಾಗೆ ಯಜಮಾನರು ಬಂದು ನನ್ನನ್ನು ಕಣ್ಣೊರೆಸಿ ಸಮಾಧಾನ ಮಾಡಿದರು. ನೋಡು ಮಗು, ನೀನು ಇನ್ನು ಮುಂದೆ ನಮ್ಮನ್ನು ಅಪ್ಪ ಅಮ್ಮ ಅಂತಾನೆ ಕರೆ ಎಂದು ಹೇಳುತ್ತಾರೆ. ಅವರ ಮನೆಯಲ್ಲಿ ಅವರಿಗೆ 2 ಗಂಡು ಮಕ್ಕಳಿದ್ದರು. ದೊಡ್ಡ ಮಗ ಅವರಿಗೆ ಮದುವೆಯಾಗಿ 2 ಗಂಡು ಮಕ್ಕಳಿದ್ದರು. ಆದರೆ ದೊಡ್ಡ ಮಗ ಮತ್ತು ದೊಡ್ಡ ಸೊಸೆ ಒಂದು ಕಾರು ಅಪಘಾತದಲ್ಲಿ ಸತ್ತು ಹೋಗಿದ್ದರು. ಮಕ್ಕಳಿಬ್ಬರನ್ನು ಅಮ್ಮನೇ ನೋಡಿಕೊಳ್ಳುತ್ತಿದ್ದರು. ಅವರ 2ನೇ ಮಗ ರವಿ. ಅವನು ತಂದೆಯ ಕೆಲಸವನ್ನು ನೋಡಿಕೊಳ್ಳುತ್ತಿದ್ದಾರೆ. ರವಿ ಮನೆಗೆ ಬಂದೊಡನೆ ಅಮ್ಮ ನನ್ನನ್ನು ಪರಿಚಯ ಮಾಡಿಕೊಡುತ್ತಾರೆ. ಇವಳು ಆಚಾರ್ಯರ ಮೊಮ್ಮಗಳು ನೇತ್ರ. ಮತ್ತೆ ನನ್ನನ್ನು ನೋಡಿ ನಸುನಗುತ್ತಾ ಒಳಗೆ ಹೋಗುತ್ತಾನೆ. ಹೀಗೆ ಕಾಲ ಕಳೆಯುತ್ತಿದ್ದಂತೆ ತಾತ ಆಗಾಗ ಬಂದು ನನ್ನನ್ನು ನೋಡಿಕೊಂಡು ಹೋಗುತ್ತಿದ್ದರು. ನಾನು ಅಲ್ಲಿಗೆ ಅಡ್ಜಸ್ಟ್ ಆಗುತ್ತಾ ಬಂದೆ. ಅಮ್ಮ ಬೆಳಿಗ್ಗೆ ತಿಂಡಿ ಮಾಡುತ್ತಿದ್ದರು. ನಾನು ಅವರಿಗೆ ಸ್ವಲ್ಪ ಹೆಲ್ಪ್ ಮಾಡುತ್ತಿದ್ದೆ ಹಾಗೂ ಮಕ್ಕಳನ್ನು ನೋಡಿಕೊಳ್ಳಲು ಹೆಲ್ಪ್ ಮಾಡುತ್ತಿದ್ದೆ. ಮಕ್ಕಳು ನನ್ನನ್ನು ತುಂಬ ಹಚ್ಚಿಕೊಂಡಿದ್ದರು. ಅವರ ಹೆಸರು ಸಂತೋಷ್, ಆನಂದ್. ಅವರು ನನ್ನನ್ನು ಬಿಟ್ಟು ಇರುತ್ತಿರಲಿಲ್ಲ. ಹಾಗೆ ಅವರ ಚಿಕ್ಕಪ್ಪ ರವಿಯನ್ನು ತುಂಬ ಹಚ್ಚಿಕೊಂಡಿದ್ದರು. ನಾನು ಆ ಮನೆಗೆ ತುಂಬ ಅಡ್ಜಸ್ಟ್ ಆಗ್ತಿದ್ದೆ ಹಾಗೂ ಆ ಮನೆಯಲ್ಲಿ ನನಗೆ ಎಲ್ಲ ಅಧಿಕಾರವನ್ನು ಕೊಟ್ಟಿದ್ದರು. ನನ್ನನ್ನು ಸ್ವಂತ ಮಗಳಂತೆ ಅವರು ನೋಡಿಕೊಳ್ಳುತ್ತಿದ್ದರು. ಹೀಗೆ ನಾನು ರವಿ 2 ಮಕ್ಕಳನ್ನು ನೋಡಿಕೊಳ್ಳುತ್ತಿದ್ದೆವು. ಇದರಿಂದ ಅಮ್ಮ ಅಪ್ಪನಿಗೆ ತುಂಬ ಖುಷಿಯಾಗಿ ನೆಮ್ಮದಿಯ ನಿಟ್ಟುಸಿರನ್ನು ಬಿಟ್ಟರು. ರವಿಯು ಪಕ್ಕದ ಎಸ್ಟೇಟಿನ ಹುಡುಗಿಯಾದ ರೂಪಾಳನ್ನು ಇಷ್ಟಪಡುತ್ತಿದ್ದ. ಆದರೆ ಇದು ಮನೆಯಲ್ಲಿ ಇಷ್ಟವಿರಲಿಲ್ಲ. ಮಗನ ಇಚ್ಛೆಗೆ ಅಡ್ಡಿ ಬರಬಾರದು ಎಂದು ಅವರು ಒಪ್ಪಿಕೊಂಡಿದ್ದರು. ಈಗಾಗಲೇ ಒಂದು ಮಗನನ್ನು ಕಳೆದುಕೊಂಡು ನೋವು ಅನುಭವಿಸುತ್ತಿರುವುದರಿಂದ ಈ ಮದುವೆಗೆ ಒಪ್ಪಿಕೊಂಡಿದ್ದರು. ಆದರೆ ಅವರಿಗೆ ರೂಪಾಳನ್ನು ತಂದುಕೊಳ್ಳಲು ಇಷ್ಟವಿರಲಿಲ್ಲ. ಒಂದು ದಿನ ನನಗೆ ಫೋನ್ ಬರುತ್ತದೆ. ನಿನ್ನ ತಾತನಿಗೆ ಹುಷಾರಿಲ್ಲ, ಬಂದು ನೋಡಿಕೊಂಡು ಹೋಗು ಎಂದು. ಅತ್ತೆಯ ತಮ್ಮ ಫೋನ್ ಮಾಡಿರುತ್ತಾರೆ. ನಾನು ವಿಷಯ ಕೇಳಿದೊಡನೆ ಅಳುತ್ತಾ ಹೋಗಬೇಕೆಂದು ಹೇಳಿದೆ. ಅಮ್ಮ ಅಪ್ಪ 2 ನನ್ನನ್ನು ಕಾರ್ ಮಾಡಿ ಕಳಿಸಿಕೊಟ್ಟರು. ನಾನು ಊರಿಗೆ ಬಂದವಳೆ ತಾತ ಹಾಸಿಗೆ ಹಿಡಿದಿರುವುದನ್ನು ನೋಡಿ ತುಂಬ ಬೇಜಾರಾಯಿತು. ಪಕ್ಕದಲ್ಲಿ ಕುಳಿತು ಅಳತೊಡಗಿದೆ. ತಾತನಿಗೆ ಎಚ್ಚರವಾಗಿ ನೇತ್ರ ಎಂದು ಕರೆದರು. ನಾನು ಪಕ್ಕದಲ್ಲೇ ಹೋಗಿ ಮಾತನಾಡಿಸಿದೆ. ಅವರಿಗೆ ತುಂಬ ಖುಷಿಯಾಯಿತು. ಹಾಗೆ 1-2 ದಿನ ನನ್ನನ್ನು ನೋಡಿ ಚೇತರಿಸಿಕೊಂಡರು. ಅವರೇ ಎದ್ದು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿ ಬರುತ್ತಿದ್ದರು. ಹೀಗೆ ನನಗೆ 2 ದಿನ ಕಳೆಯಿತು. ಊರಿಗೆ ಹೋಗಲು ಸಿದ್ಧವಾದ ಮಾವ ಅತ್ತೆ ತಕರಾರು ತೆಗೆದರು. ಎಲ್ಲೂ ಹೋಗುವುದು ಬೇಡ ಎಂದು ನನ್ನನ್ನು ಅಲ್ಲೇ ಇರಿಸಿಕೊಂಡರು. ತಾತನಿಗೆ ಚಿಂತೆ ಶುರುವಾಯಿತು ಮತ್ತು ಅವರು ಮತ್ತೆ ಹಾಸಿಗೆ ಹಿಡಿದರು. ಅದೇ ಕೊರಗಿನಲ್ಲಿ ನನ್ನನ್ನು ಬಿಟ್ಟು ಹೊರಟು ಹೋದರು. ತಾತ ಇಲ್ಲದ ನನಗೆ ಜೀವನವೇ ಇಲ್ಲದಂತಾಯಿತು. ನನ್ನನ್ನು ತುಂಬ ಇಷ್ಟಪಡುತ್ತಿದ್ದ ನನ್ನ ತಾತನೇ ನನ್ನನ್ನು ಬಿಟ್ಟು ಹೋದ ಮೇಲೆ ನನಗೆ ಜೀವನವೇ ಬೇಡ ಎಂದೆನಿಸಿತು. ನಾನು ಅಲ್ಲೇ ಮಂಕಾಗಿ ಕುಳಿತೆ. ಮಾವ ಇದೇ ಸಮಯ ನನ್ನನ್ನು ಇಲ್ಲೇ ಉಳಿಸಿಕೊಳ್ಳಬೇಕೆಂದು ಅತ್ತೆಯ ತಮ್ಮನ ಜೊತೆ ನನ್ನ ಮದುವೆ ಏರ್ಪಾಟನ್ನು ಮಾಡಿದರು. ನಾನು ಎಷ್ಟು ಹೇಳಿದರೂ ಅವರು ಕೇಳಲಿಲ್ಲ. ನನ್ನನ್ನು ಬಲವಂತವಾಗಿ ಮದುವೆ ಮಾಡಲು ನಿರ್ಧರಿಸಿದರು. ಹೇಗೂ ಈ ವಿಷಯವು ಪಕ್ಕದ ಮನೆಯ ಅಜ್ಜಿಯಿಂದ ಅಪ್ಪ ಅಮ್ಮನಿಗೆ ವಿಷಯ ತಿಳಿದು ಕಾರಿನಲ್ಲಿ ಅಪ್ಪ ಅಮ್ಮ ರವಿ ಎಲ್ಲರೂ ಬಂದು ನಡೆಯುತ್ತಿದ್ದ ಮದುವೆಯನ್ನು ನಿಲ್ಲಿಸಿದರು. ಮಾವ ಎಷ್ಟೇ ಕೂಗಾಡಿದರೂ ಅವರು ಪೊಲೀಸರಿಗೆ ಹೇಳುವುದಾಗಿ ಬೆದರಿಸಿ ನನ್ನನ್ನು ಅಲ್ಲಿಂದ ಕರೆದುಕೊಂಡು ಹೋದರು. ಅತ್ತೆ ತಮ್ಮ ಬೇಜಾರಿನಲ್ಲಿ ಇದ್ದ. ಆಗ ಅವನಿಗೆ ಅತ್ತೆ ಮಗಳನ್ನು ಕೊಟ್ಟು ಮದುವೆ ಮಾಡಿದರು. ನಾನು ಅಲ್ಲಿಂದ ಹೊರಟು ಊರಿಗೆ ಬಂದೆ. ಈ ಶಾಕ್ನಿಂದ ಹೊರಟು ಬರಲು ನನಗೆ ತುಂಬ ಸಮಯ ಬೇಕಾಗಿತ್ತು. ಅಪ್ಪ ಅಮ್ಮ ಮಕ್ಕಳು ರವಿ ಎಲ್ಲರೂ ನನ್ನನ್ನು ತುಂಬ ಬೇಗ ಬೇಜಾರಿನಿಂದ ಹೊರತಂದರು. ಹೀಗೆ 3-4 ವರ್ಷಗಳು ಕಳೆಯಿತು. ರವಿಯ ಮದುವೆ ಮಾತುಕತೆ ಶುರುವಾಯಿತು. ಆದರೆ ರೂಪಾಳ ತಂದೆ ಮೋಸಗಾರನಾಗಿದ್ದು ಅವರು ಅಪ್ಪ ಅಮ್ಮನ ಆಸ್ತಿಗೋಸ್ಕರ ಅವಳನ್ನು ರವಿಯೊಂದಿಗೆ ಮದುವೆ ಮಾಡಲು ಯತ್ನಿಸಿದ್ದರು. ರೂಪಾಳ ತಂದೆಯು ಸ್ನೇಹಿತರ ಜೊತೆ ಮಾತನಾಡುತ್ತಿದ್ದಾಗ ರವಿಯು ಅಕಸ್ಮಾತಾಗಿ ರೂಪಾಳನ್ನು ನೋಡಲು ಹೋಗುತ್ತಾನೆ. ಆಗ ಅವರು ಮಾತನಾಡುತ್ತಿರುವುದನ್ನು ಕೇಳಿಸಿಕೊಳ್ಳುತ್ತಾನೆ. ಎಲ್ಲ ಆಸ್ತಿಯನ್ನು ಕಬಳಿಸುವುದಕ್ಕಾಗಿ ರವಿಯನ್ನು ಮದುವೆಯಾಗುತ್ತಿರುವುದು. ನನ್ನ ಮಗಳು ಸಹ ಅವನ ಆಸ್ತಿಗಾಗಿ ಅವನನ್ನು ಪ್ರೀತಿಸುತ್ತಿದ್ದಾಳೆ ಎಂದು ಮಾತನಾಡಿಕೊಳ್ಳುತ್ತಿರುತ್ತಾರೆ. ಇದನ್ನು ಕೇಳಿ ರವಿ ಶಾಕ್ನಿಂದ ಹೊರಗೆ ಬರುತ್ತಾನೆ. ಈ ಮಾತುಗಳನ್ನು ಕೇಳಿ ಮನೆಗೆ ಬರುತ್ತಾನೆ. ಮನೆಯಲ್ಲಿ ಅಪ್ಪ ಅಮ್ಮ 2 ನನಗೆ ರೂಪಾಳನ್ನು ರವಿಗೆ ತಂದುಕೊಳ್ಳಲು ಒಂಚೂರೂ ಇಷ್ಟ ಇಲ್ಲ. ಆದರೆ ನಮ್ಮ ನೇತ್ರಾಳಂತಹ ಒಳ್ಳೆಯ ಹುಡುಗಿಯಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಎಂದು ಮಾತನಾಡಿಕೊಳ್ಳುತ್ತಿರುತ್ತಾರೆ. ಈ ಮಾತನ್ನು ಕೇಳಿ ರವಿಯ ಮನಸ್ಸಿನಲ್ಲಿ ಮೊದಲ ಬಾರಿಗೆ ನೇತ್ರಾಳ ಮೇಲೆ ಪ್ರೀತಿಯ ಭಾವ ಮೂಡುತ್ತದೆ. ಅವನ ಮೇಲೆ ಹೋಗಿ ಮಕ್ಕಳನ್ನು ಮಾತನಾಡಿಸಲು ಹೋಗುತ್ತಾನೆ. ಅಲ್ಲಿ ನೇತ್ರ ಮಕ್ಕಳನ್ನು ಮಲಗಿಸುತ್ತಿರುತ್ತಾಳೆ. ಅವಳನ್ನು ನೋಡಿ ಹಾಗೆ ಮೈಮರೆಯುತ್ತಾನೆ.
ಅವನು ನೇತ್ರಳನ್ನು ಪ್ರೀತಿಸಲು ಶುರು ಮಾಡುತ್ತಾನೆ. ಈ ವಿಷಯವನ್ನು ಅವಳ ಬಳಿ ಹೇಗಾದರೂ ಹೇಳಬೇಕೆಂದು ತೀರ್ಮಾನ ಮಾಡುತ್ತಾನೆ. ಒಂದು ದಿನ ಅವಳನ್ನು ಮಕ್ಕಳ ಜೊತೆಯಲ್ಲಿ ಸುತ್ತಾಡಲು ಹೋಗೋಣ ಎಂದು ಕರೆದುಕೊಂಡು ಹೋಗುತ್ತಾನೆ. ಇದೇ ಒಳ್ಳೆಯ ಸಮಯ, ಅವಳಿಗೆ ನನ್ನ ಪ್ರೀತಿಯ ವಿಷಯ ತಿಳಿಸಲು ಅಂದುಕೊಳ್ಳುತ್ತಾನೆ. ಬಂದವನೇ ಏನು ಮಾತನಾಡದೆ ಮಕ್ಕಳ ಜೊತೆಯಲ್ಲಿ ಆಟವಾಡಿಕೊಂಡು ಮನೆಗೆ ಹಿಂತಿರುಗುತ್ತಾರೆ. ಮಾರನೇ ದಿನ ರೂಪಾ ಹಾಗೂ ಅವಳ ತಂದೆ ಇಬ್ಬರು ಮದುವೆ ವಿಚಾರವಾಗಿ ಮಾತನಾಡಲು ಬರುತ್ತಾರೆ. ಮಹಡಿ ಮೇಲಿಂದ ಬಂದ ರವಿ, ಈ ಮಾತುಕತೆಯನ್ನು ಇಲ್ಲಿಗೆ ನಿಲ್ಲಿಸಿಬಿಡಿ, ನನಗೆ ಈ ಮದುವೆಯಾಗಲು ಇಷ್ಟವಿಲ್ಲ ಎಂದು ಹೇಳುತ್ತಾನೆ. ಆಗ ರೂಪಾ ರವಿ ಹತ್ತಿರ ಬಂದು, ಯಾಕೆ ರವಿ ಹೀಗೆ ಮಾತನಾಡುತ್ತಿದ್ದೀಯಾ, ನಾನು ನಿನಗೆ ಇಷ್ಟವಿಲ್ಲವೇ ಎಂದು ಕೇಳುತ್ತಾಳೆ. ನನ್ನ ಪ್ರೀತಿ ಸುಳ್ಳ ಎಂದು ಏನೂ ಅರಿಯದವಳ ಹಾಗೆ ಮಾತನಾಡುತ್ತಾಳೆ. ರೂಪಾ, ನನ್ನ ಮರೆತು ಬಿಡು, ನನಗೆ ಈ ಮದುವೆ ಇಷ್ಟ ಇಲ್ಲ ಎಂದು ರವಿ ಕಡ್ಡಿ ಮುರಿದ ಹಾಗೆ ಹೇಳುತ್ತಾನೆ. ಇದರಿಂದ ಅಮ್ಮನಿಗೆ ತುಂಬ ಸಂತೋಷವಾಯಿತು. ಅಪ್ಪ, ನೀವು ಇನ್ನು ಹೊರಡಬಹುದು ಎಂದು ಹೇಳುತ್ತಾರೆ. ಅಲ್ಲಿಂದ ರೂಪಾ ಮೊಸಳೆ ಕಣ್ಣೀರು ಹಾಕುತ್ತಾ ಅವಳ ತಂದೆ ಜೊತೆ ಹೊರಡುತ್ತಾಳೆ. ಒಂದು ದಿನ ವರಾಂಡದಲ್ಲಿ ಕುಳಿತಿದ್ದ ಅಪ್ಪ ಅಮ್ಮನ ಜೊತೆ ರವಿ ಬಂದು ನೇತ್ರ ಮೇಲೆ ಆಗಿರುವ ಪ್ರೀತಿಯ ಬಗ್ಗೆ ಹೇಳುತ್ತಾನೆ. ಅಮ್ಮ ತುಂಬ ಖುಷಿಯಾಗಿ, ಹೋಗಿ ನೇತ್ರಳ ಜೊತೆ ನಾನು ಮಾತನಾಡುತ್ತೇನೆ, ನೀನು ಏನೂ ಯೋಚನೆ ಮಾಡಬೇಡ ಎಂದು ಹೇಳುತ್ತಾರೆ. ಇಬ್ಬರು ನನ್ನ ಜೊತೆ ಮದುವೆ ಬಗ್ಗೆ, ರವಿಗೆ ಪ್ರೀತಿಯಾಗಿರುವ ಬಗ್ಗೆ ಹೇಳುತ್ತಾರೆ. ಇದರಿಂದ ನಾನು ಸ್ವಲ್ಪ ಸಂಕೋಚ ಹಾಗೂ ಭಯದಿಂದ ಏನೂ ಉತ್ತರ ನೀಡದೆ ಸುಮ್ಮನಾದೆ. ನನ್ನ ನೋಡಿ ಬಿಟ್ಟು ಒಂಟಿಯಾಗಿ ಹೋದರು. ನಾನು ಯೋಚನೆ ಮಾಡುತ್ತಾ ಕುಳಿತೆ. ಅಲ್ಲಿಗೆ ರವಿ ಬಂದು, ನನಗೆ ನಿನ್ನ ಮೇಲೆ ಪ್ರೀತಿಯಾಗಿದೆ, ನಿನ್ನನ್ನು ಮದುವೆಯಾಗಲು ಇಚ್ಛಿಸುತ್ತೇನೆ ಎಂದು ಹೇಳುತ್ತಾನೆ. ನಿನಗೆ ನನ್ನ ಮೇಲೆ ಇಷ್ಟ ಇದ್ದರೆ ಹೇಳು, ಇಲ್ಲಾಂದರೆ ಬೇಡ ಎಂದು ಹೇಳುತ್ತಾನೆ. ಅವನ ಮಾತು ಕೇಳಿ ನಾನು ತುಂಬ ವರ್ಷದಿಂದ ನೋಡಿದ ಹುಡುಗನಾಗಿರುವುದರಿಂದ ಅವನ ಸ್ವಭಾವ ಇಷ್ಟವಾಗಿ ನಾನು ಹೂ ಎಂದು ಹೇಳಿದೆ. ಇದೆಲ್ಲ ನಡೆಯುತ್ತಿರುವುದನ್ನು ನೋಡಿದ ರೂಪಾ ತಂದೆ ಹೇಗಾದರೂ ಮಾಡಿ ಮದುವೆಯನ್ನು ನಿಲ್ಲಿಸಬೇಕೆಂದು ನನ್ನನ್ನು ಕಿಡ್ನ್ಯಾಪ್ ಮಾಡುತ್ತಾರೆ. ರವಿಗೆ ಫೋನ್ ಮಾಡಿ ನನ್ನ ಮಗಳನ್ನು ಮದುವೆಯಾಗು, ಇಲ್ಲ ಅಂದರೆ ನೇತ್ರಳನ್ನು ಕೊಲೆ ಮಾಡುವುದಾಗಿ ಬೆದರಿಕೆ ಹಾಕುತ್ತಾನೆ. ನನ್ನ ಮೇಲೆ ಪ್ರಾಣ ಇಟ್ಟಿದ್ದ ರವಿ ಯಾವುದಕ್ಕೂ ಹೆದರದೆ ನನ್ನನ್ನು ಬಿಡಿಸಿಕೊಂಡು ಹೋಗಲು ಬರುತ್ತಾನೆ. ಅಲ್ಲಿದ್ದ ರೌಡಿಗಳ ಜೊತೆ ಹೊಡೆದಾಡುತ್ತಾನೆ. ಆ ಜಗಳದಲ್ಲಿ ನನಗೆ ಏಟು ಬಿದ್ದು ಪ್ರಜ್ಞೆ ತಪ್ಪುತ್ತದೆ. ಕಣ್ಣು ಬಿಟ್ಟು ನೋಡಿದಾಗ ನಾನು ರವಿಯ ತೊಡೆ ಮೇಲೆ ಮಲಗಿದ್ದೆ. ಅಮ್ಮ, ಅಪ್ಪ, ಮಕ್ಕಳು ಎಲ್ಲ ನನ್ನ ಸುತ್ತ ನಿಂತಿದ್ದರು. ಆಗ ಅಪ್ಪ ಹೇಳುತ್ತಾರೆ, ನೇತ್ರ, ನೀನು ಏನೂ ಹೆದರ್ಕೋಬೇಡಮ್ಮ, ಅವರೆಲ್ಲರನ್ನು ನಾನು ಪೊಲೀಸರಿಗೆ ಒಪ್ಪಿಸಿದ್ದೇನೆ, ಅವರಿಗೆ ಸರಿಯಾದ ಶಿಕ್ಷೆಯಾಗುತ್ತದೆ. ಆಗ ನಾನು ನೆಮ್ಮದಿಯಾಗಿ ಉಸಿರು ಬಿಟ್ಟೆ. ಇದೆಲ್ಲ ಕಳೆದು ಸ್ವಲ್ಪ ದಿನಕ್ಕೆ ನನ್ನ ಮತ್ತು ರವಿಯ ಮದುವೆಯಾಗುತ್ತದೆ. ಮನೆಯಲ್ಲಿ ಎಲ್ಲರ ಮುಖದಲ್ಲೂ ಸಂತೋಷ ಹಾಗೂ ಎಲ್ಲರೂ ಒಟ್ಟಿಗೆ ಕೂಡಿ ಬಾಳುತ್ತಿದ್ದೆವು. ಸ್ನೇಹಿತರೆ, ನಿಮಗೆ ಈ ಕತೆ ಇಷ್ಟ ಆದರೆ ಇದಕ್ಕೆ ಒಂದು ಲೈಕ್ ಕೊಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ.